ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದ್ರೂ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಸಿದ್ದರಾಮಯ್ಯನವ್ರನ್ನ CBI ಕೊಟ್ರೆ ಸಾಕು ಅಂತ ಕಾಯುವಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಅವರು. CBIಗೆ ಸಿದ್ದರಾಮಯ್ಯನವ್ರ ಮೇಲೆ ಕೊಡಬೇಕು, ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು, ಕೇಜ್ರಿವಾಲ್ ಅವ್ರ ಥರ ಇವ್ರನ್ನ ಅರೆಸ್ಟ್ ಆದರೆ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಇಲ್ಲ ಅಂತ ಗೊತ್ತಾದರೆ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಬರೀ 6 ತಿಂಗಳೊಳಗಡೆ ಚುನಾವಣೆ ಬರುತ್ತೆ. ಇದು ಗೊತ್ತಿರಬೇಕು. ನಾವು ಅದಕ್ಕೆ ಸಿದ್ಧವಾಗಬೇಕಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿತ್ತು ಅದೇ ಪರಿಸ್ಥಿತಿಗೆ ಮತ್ತೆ ವಾಪಸ್ ಹೋಗುತ್ತೆ. ಒಂದ್ಸಾರಿ ಯೋಚನೆ ಮಾಡಬೇಕು. ಹಿಂದಿನ ದಿನಗಳನ್ನ ಸಿದ್ದರಾಮಯ್ಯನವ್ರು ಬರದೇ ಇರೋದಕ್ಕೆ ಮುಂಚೆ ಓಟ್ ತರೋಂಥವ್ರು ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಓಟ್ ಬಂದಿದ್ದು. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿತ್ತು. ಇವತ್ತೇನಾದ್ರು ಸಿದ್ದರಾಮಯ್ಯನವ್ರನ್ನ ಮೂಡಾ ಕೇಸು, ED ಕೇಸು, CBI ಕೇಸು ಇದನ್ನೆಲ್ಲ ಕಟ್ಟಾಕಿ ತೊಂದರೆ ಮಾಡಿ ಸಿದ್ದರಾಮಯ್ಯನ ಹೊರಗಡೆ ಇಟ್ಟರೆ 6 ತಿಂಗಳು ಚುನಾವಣೆ. ಇದು ಗೊತ್ತಿರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋವಾಗ ನಾವುಗಳು ಎಷ್ಟು ಒಗ್ಗಟ್ಟಾಗಿರ್ತೀವೋ ಅಷ್ಟು ಒಳ್ಳೆಯದು. ಇವತ್ತು ದೆಹಲಿ ಶೂನ್ಯ, ದೆಹಲಿ ಕಾಂಗ್ರೆಸ್ ಪಕ್ಷ ಶೂನ್ಯ. ಕಾರಣ ನಡವಳಿಕೆ. ಜನರು ಬೇಸತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದಿದೆ ಅಂದರೆ ಅದು ಕಾಂಗ್ರೆಸ್ಸಿಂದ ಬಂದಿರೋದಲ್ಲ. ಭಾಳ ನೇರವಾಗಿ ಹೇಳಬೇಕಾಗತ್ತೆ, ಅದು ಸಿದ್ದರಾಮಯ್ಯನವರಿಂದ ಬಂದಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ಸು ಇಲ್ಲೂ ಶೂನ್ಯನೇ. ಎಲ್ಲರೂ ಯೋಚನೆ ಮಾಡಿ ನಮ್ಮಲ್ಲಿ ಒಗ್ಗಟ್ಟಾಗುವಂಥ ಕೆಲಸ ಆಗಬೇಕು. ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು. ನಮ್ಮಲ್ಲೇ ಕಾಲು ಎಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ನಮ್ಮ ಕೇಂದ್ರದ ನಾಯಕರು, ನಮ್ಮ ವರಿಷ್ಠರು ರಾಜ್ಯಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ. ಅದು ಹಾಗೆ ಆಗುತ್ತೆ. ಆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆಲ್ಲರೂ ಸಹ ಒಪ್ಪಿಗೆ ಕೊಟ್ಟು ಜೊತೇಲಿ ಹೋಗ್ಬೇಕಾಗಿರುತ್ತೆ. ಈಗಲೇ ಒಬ್ಬರನ್ನ ವಿರೋಧ ಮಾಡೋದು, ಇನ್ನೊಬ್ಬರನ್ನ ಪರ ಮಾಡೋದು ಅದು ಆಗೋದು ಬೇಡ. ಒಟ್ಟಾಗಿ ಹೋದರೆ ಎಲ್ರಿಗೂ ಒಳ್ಳೆಯದು. ಇಲ್ಲ ಅಂದರೆ ಕಷ್ಟ.